चैव नरोत्तमं देवीं सरस्वतीं व्यासं ततो जयमुदीरये स्वस्त्यस्तु सतां हरिः ಓಂ. ಎಲ್ಲಿವರೆಗಾಯ್ತು? ಪುರಾಣಗಳ ಪರಿಚಯವನ್ನು ಮಾಡಿಕೊಡ್ತಾ ಬಂದರು. ಮೊದಲು ಬ್ರಾಹ್ಮ ಪುರಾಣ, ಆಮೇಲೆ ಪದ್ಮ, ವಿಷ್ಣವ, ಶೈವ, ಭಾಗವತ, ನಾರದೀಯ, ಮಾರ್ಕಂಡೇಯ, ಆಗ್ನೇಯ, ಭವಿಷ್ಯತ್, ಬ್ರಹ್ಮವಯವರ್ತ, ಲಿಂಗ, ವರಾಹ, ಸ್ಕಂದ, ಚತುರ್ದಶಕವಾದದ್ದು ವಾಮನ, ಕೌರ್ಮ, ಮಾತ್ಸ್ಯ, ಬ್ರಹ್ಮಾಂಡ, ಹೀಗೆ ಮಹಾಪುರಾಣಗಳು ಅಷ್ಟಾದಶ ಬಂದವು. ತಥಾ ಚೋಪಪುರಾಣಾನಿ, ಅದೇ ರೀತಿ ಉಪಪುರಾಣಗಳು ಕೂಡ ಮುನಿಗಳು ಅದನ್ನು ಸಂಗ್ರಹ ಮಾಡಿಕೊಟ್ರು. ಅಂದ್ರೆ ಒಂದು ಇಲ್ಲಿ ಸ್ಪಷ್ಟ ಆಯ್ತೇನು ಅಂದ್ರೆ, ತಥಾಚ ಉಪಪುರಾಣಾನಿ ಮುನಿಭಿ ಕಥಿತಾನಿ ಚ ಸರ್ಕಷ್ಟ ಪ್ರತಿಸರ್ಕಷ್ಟ ವಂಶ ಮನ್ವಂತರಾಣಿ ಚ ಸರ್ವೇಶ್ವೇತೇಷು ಕಥ್ಯಂತೆ ವಂಶಾನುಚರಿತಂ ತಥಾ ವಂಶಾನುಚರಿತಂಚ ಯತ್. ಈ ಮಾತಿನಲ್ಲಿ ಒಂದು ಸ್ಪಷ್ಟ ಆಗುದೇನೆಂದ್ರೆ, 18 ಪುರಾಣಗಳನ್ನು ವೇದವ್ಯಾಸರು ಬರೆದ್ರು. ಉಪಪುರಾಣಗಳನ್ನ ಮುನಿಭೀಹಿ, ಉಳಿದ ಶಿಷ್ಯರು ಅದನ್ನ ಸಂಗ್ರಹ ಮಾಡಿಕೊಂಡ್ರು ಅಂತ ಇಲ್ಲಿ ಗೊತ್ತಾಗುತ್ತೆ. ಇಲ್ಲ ಅಂದ್ರೆ ಎಲ್ಲವನ್ನು ವೇದವ್ಯಾಸರೇ ಮಾಡಿದ್ರೆ ಅವರು ಅದನ್ನೇ ಕಂಟಿನ್ಯೂ ಮಾಡಿದ್ದಾರೆ. ಮುನಿಭಿಹಿ ಕಥಿತಾನಿ ಅಂತ ಮತ್ತೆ ಆ ಶಬ್ದದಲ್ಲಿ ಒಂದು ಉಳಿದ ಪುರಾಣಗಳಿಗಿಂತ, ಅಂದ್ರೆ ಮುಖ್ಯ ಪುರಾಣಗಳಿಗಿಂತ ಉಪಪುರಾಣ ಬೇರೆ ಅಂತ ತೋರಿಸಿದ್ದು ನಮಗೆ ಇಲ್ಲಿ ಸ್ಪಷ್ಟ ಆಗತ್ತೆ. ಅದರ ಜೊತೆಗೆ ಈ ಪುರಾಣಗಳಲ್ಲಿ ಬರುವ ಸಂಗತಿ ಏನು, ಸಂಗ್ರಹ ಮಾಡಿ ಏನೇನು ಹೇಳಿ ಹೊರಡ್ತಾರೆ ಅದನ್ನ ಬಿಡಿಸಿ ಹೇಳಿದ್ರು. ಒಂದು ಸರ್ಗ ಅಂದ್ರೆ ಮೂಲ ಸೃಷ್ಟಿ, ಪ್ರಧಾನವಾದ ಮೂಲ ಎಲಿಮೆಂಟ್ಗಳನ್ನ ಪ್ರಕಟಗೊಳಿಸುವಂತಹ ವಿಧಾನ. ಪ್ರತಿಸರ್ಗ ಅಂದ್ರೆ ಅವಾಂತರ ಸೃಷ್ಟಿ, ಅಂದ್ರೆ ಜಗತ್ತಿನ ಒಳಗೆ ಇಡೀ ಬ್ರಹ್ಮಾಂಡದ ಹೊರಭಾಗದಲ್ಲಾಗುವ ಸೃಷ್ಟಿ. ಬ್ರಹ್ಮಾಂಡದ ಮೇಲ್ಮೋಟದ ಪ್ರಥಮ ವಿಷಯಗಳೆಲ್ಲ ಸೃಷ್ಟಿ ಆದ್ಮೇಲೆ ಮತ್ತೆ ಪ್ರತಿಸರ್ಗ ಅಂದ್ರೆ ಅದರ ಒಳಗಿನ ಅವಾಂತರ ಸೃಷ್ಟಿ, ಅಂದ್ರೆ ಪ್ರಾಣಿಗಳು, ಮನುಷ್ಯರು, ಈ ತರದ ಸೃಷ್ಟಿ ಆದ್ಮೇಲೆ ಮತ್ತೆ ಅದು ಒಂದು ಪೂರ್ಣ ರೂಪಕ್ಕೆ, ಒಂದು ಸ್ಥಿರವಾದ ರೂಪಕ್ಕೆ ಬರಲಿಕ್ಕೆ ಕಾರಣವಾದ ಸೃಷ್ಟಿ ಪ್ರತಿಸರ್ಗ. ಆಮೇಲೆ ವಂಶ ಮನ್ವಂತರಾಣಿಚ. ವಂಶ ಅಂತಂದ್ರೆ ಈಗ ಆ ಮನುವಿನ ಮಕ್ಕಳಾಗಿ ಇಕ್ಷ್ವಾಕು ಮೊದಲಾದ 10 ಪರಂಪರೆ ಅದು ಕ್ಷತ್ರಿಯರಾಗಿ ಬೆಳೆಯಿತು ಅಂತ ನಾವು ನೋಡ್ತೇವೆ. ಪ್ರತಿ ಮನ್ವಂತರದಲ್ಲೂ ಆ ಮನ್ವಂತರಾಧಿಪತಿಗೆ ಕ್ಷತ್ರಿಯ ರಾಜರಿರ್ತಾರೆ. ಅವರಿಂದ ಮುಂದೆ ಅಧಿಕಾರ ಬೆಳೀತಾ ಬರುತ್ತೆ. ಅವರು ಅದನ್ನ ಪ್ರಜಾ ರಕ್ಷಣೆಗೋಸ್ಕರ ಮಾಡುವಂತದ್ದಾದ್ರಿಂದಾಗಿ ಅದು ಮನ್ವಂತರಗಳ ಕಥೆಯು ಕೂಡ ಹೇಳ್ಬೇಕಿರುತ್ತೆ. ಸರ್ವೇ ಏತೇಷು ಕಥ್ಯಂತೆ ವಂಶಾನುಚರಿತಂ ಚ ಯತ್. ಅಷ್ಟೇ ಅಲ್ಲ, ಈ ಎಲ್ಲ ಪುರಾಣಗಳಲ್ಲೂ ಕೂಡ ಆ ಪರಂಪರೆ, ಕ್ಷತ್ರಿಯ ಪರಂಪರೆ ಹೇಗ್ ಬೆಳೆಯಿತು ಅನ್ನೋದನ್ನು ಕೂಡ ಹೇಳ್ತಾ ಹೋಗ್ತಾರೆ. ಯದೇತತ್ ತವ ಮೈತ್ರೇಯ ಪುರಾಣಂ ಕಥ್ಯತೆ ಮಯ ಏತದ್ ವೈಷ್ಣವ ಸಂಯಂ ವೈ ಪಾದ್ಮಸ್ಯ ಸಮನಂತರಂ. ನಾನೀಗ ಹೇಳ್ತಾ ಇರುವ ವಿಷ್ಣು ಪುರಾಣ ಏನಿದೆ ಅದು ಪದ್ಮ ಪುರಾಣದ ನಂತರ ರಚನೆಗೊಂಡದ್ದು. ಸರ್ಗೇಚ ಪ್ರತಿಸರ್ಗೇಚ ವಂಶಮನ್ವಂತರಾದಿಷು ಕಥ್ಯಂತೆ ಭಗವಾನ್ ವಿಷ್ಣು ಅಶೇಷೇಶ್ವೇವ ಸತ್ತಮ. ಈ ಸರ್ಗ, ಪ್ರತಿಸರ್ಗ, ವಂಶ ಅವುಗಳ ವಿಸ್ತಾರವನ್ನ ಹೇಳುವಾಗ ಎಲ್ಲ ಕಡೆಯೂ ಕೂಡ ಭಗವಂತನೇ ಪ್ರತಿಪಾದ್ಯನಾಗ್ತಾನೆ. ಕೇವಲ ಅದು ಕಥೆ ಮಾತ್ರ ಅಲ್ಲ, ಭಗವಂತನ ಮಹಾತ್ಮ್ಯವನ್ನ ಭಗವಾನ್ ವಿಷ್ಣು ಕಥ್ಯತೆ, ಅವನ ಮಹಿಮೆಯನ್ನ ಹೇಳಲಿಕ್ಕೆ, ಅವನ ಗುಣಧರ್ಮಗಳನ್ನ ಪರಿಚಯಿಸಲಿಕ್ಕೆ ಎಲ್ಲ ಪುರಾಣಗಳು ಕೂಡ, ಅದು ಕೆಲವೊಮ್ಮೆ ಕೇಳಲಿಕ್ಕೆ ಮೇಲ್ನೋಟಕ್ಕೆ ಬ್ರಹ್ಮ ಪುರಾಣ ಅಂದ್ರೆ ಬ್ರಹ್ಮರ ಪರಿಚಯ, ಸ್ಕಂದ ಪುರಾಣ ಅಂದ್ರೆ ಸ್ಕಂದನ ಪರಿಚಯ,
ಬ್ರಹ್ಮಿ ಬ್ರಹ್ಮ ಸಮರ ಏನು ಬ್ರಹ್ಮಣೋ ಬ್ರಹ್ಮಿ ಬ್ರಹ್ಮಜ್ಞೋ ಬ್ರಾಹ್ಮಣ ಪ್ರಿಯ ಅಂತ ಅಲ್ಲಿ ಬ್ರಹ್ಮ ಶಬ್ದದಿಂದ ಪರಮಾತ್ಮನನ್ನೇ ಹೇಳಿತ್ತು. ಸ್ಕಂದದರೋ ಧ್ರಿಯೋ ವರದೋ ವಾಯುವಾಹನ, ಸ್ಕಂದ ಅನ್ನುವ ಶಬ್ದದಿಂದ ಭಗವಂತನನ್ನೇ ಹೇಳಿತ್ತು. ಹೊರತು ಉಳಿದ ಸ್ಕಂದನ ಕಥೆ ಇದ್ರೂ ಕೂಡ ಅದರಲ್ಲಿ ಪ್ರಧಾನ ಕಥೆಗಳಿಗೆ ಸಂಬಂಧಪಟ್ಟಂತೆ ಭಗವಂತನ ರೂಪದ ಪರಿಚಯವೇ ಅಲ್ಲಿ ಆಗಿರುತ್ತೆ ಅನ್ನೋದನ್ನು ಸ್ವಲ್ಪ ತಲೆ ಖರ್ಚು ಮಾಡಿ ಯೋಚನೆ ಮಾಡಿದ್ರೆ ಅರ್ಥ ಆಗುವ ಸಂಗತಿ. ಆದ್ರೆ ಕೃಷ್ಣ ಇಲ್ಲಿ ಅಂದ್ರೆ ಪರಾಶರರು ಸ್ಪಷ್ಟಪಡಿಸಿದ್ದು ಈ ಪುರಾಣಗಳಲ್ಲಿ ಅಶೇಷೇಷು ನೋಡಿ, ಅದು ಬರೀ ಅಶೇಷವಾದ ಈ ಬರೀ ವಿಷ್ಣು ಪುರಾಣದ ಬಗ್ಗೆ ಹೇಳಿದಲ್ಲ, ಅಶೇಷೇಷು ಈ 18 ಪುರಾಣಗಳಲ್ಲಿ ಮತ್ತು ಉಪಪುರಾಣಗಳಲ್ಲಿ ವಿಷ್ಣುರೇವ ಕಥ್ಯತೆ, ನಾರಾಯಣನೇ ಪ್ರತಿಪಾದ್ಯನಾಗಿದ್ದಾನೆ. ಉಳಿದ ದೇವತೆಗಳ ಪಾರಮ್ಯವನ್ನ ಮೇಲ್ನೋಟಕ್ಕೆ ಹೇಳಿದಂತೆ ಕಂಡ್ರೂ ಕೂಡ ಅಂತ ಸಂದರ್ಭದಲ್ಲಿ ಆ ಪದಕ್ಕೆ ಮೂಲ ಅರ್ಥ ಅದು ಭಗವಂತನೇ. ಉಳಿದ ದೇವತೆಗಳಿಗೆ ಆ ಶಬ್ದವನ್ನು ಮತ್ತೆ ಅವರು ಸಂಸಾರಕ್ಕೆ ಬಂದ ಮೇಲೆ ಪರಿಣಾಮವನ್ನು ಹೊಂದಿದ ಮೇಲೆ ಆ ಹೆಸರನ್ನ ಅವರು ಅನುಭವಿಸಿದ್ದಾದ್ರಿಂದ ಅವರ ಗುಣಧರ್ಮಗಳನ್ನ ಇಲ್ಲಿ ಪರಿಚಯ ಮಾಡ್ಲಿಕ್ಕೋಸ್ಕರ ಅದು ಒಂದು ಇಂಟೆನ್ಷನ್ ಇದೆ. ಉಳಿದ ದೇವತೆಗಳನ್ನ ಪರಿಚಯಿಸುವುದು ಒಂದು ಉದ್ದೇಶ ಇದೆ, ಆದರೆ ಪ್ರಧಾನ ಉದ್ದೇಶ ಭಗವಂತನ ಮಹಿಮೆಯೇ. ಅಂಗಾನಿ ವೇದಾಶ್ಚತ್ವಾರ ಮೀಮಾಂಸಾ ನ್ಯಾಯ ವಿಸ್ತರ ಪುರಾಣಂ ಧರ್ಮಶಾಸ್ತ್ರಂಚ ವಿದ್ಯಾ ಹೇತಾಶ್ಚತುರ್ದಶ. ನೋಡಿ, 14 ವಿದ್ಯೆಗಳು ಅಂತ ಮಾತು ಬರುತ್ತೆ, ಇಲ್ಲ ಸಂಗ್ರಹ ಆಗಿದೆ. ಒಂದ್ ಕಡೆ ಬರ್ದಿಟ್ಕೊಂಡ್ರೆ ಒಳ್ಳೇದು. ಯಾವಾಗಾದ್ರೂ 14 ವಿದ್ಯೆಗಳು ಅಂದ್ರೆ ಯಾವುದು? ಮತ್ತೆ ಅದು ಅಷ್ಟಾದಶ ಆಗುತ್ತೆ, ಅದನ್ನ ಮತ್ತೆ ಮುಂದೆ ಹೇಳ್ತಾರೆ. ಅಂಗಾನಿ ಅಂದ್ರೆ ಷಡಂಗಗಳು 6, ವೇದಾಹ ಚತ್ವಾರ 10, ಆಮೇಲೆ ಮೀಮಾಂಸ 11, ನ್ಯಾಯ ವಿಸ್ತರ 12, ಪುರಾಣ 13, ಧರ್ಮಶಾಸ್ತ್ರ 14. ಹೀಗೆ 4 ವೇದಗಳು, ಅಂಗಗಳು, ಮೀಮಾಂಸಾ, ನ್ಯಾಯ, ಪುರಾಣಗಳು ಮತ್ತು ಧರ್ಮಶಾಸ್ತ್ರ, ಇದಿಷ್ಟು ಸೇರಿದ್ರೆ ಚತುರ್ದಶ ವಿದ್ಯಾಸ್ಥಾನಗಳಾಗ್ತವೆ. ಇದನ್ನೇ ಮತ್ತೆ ಅಷ್ಟಾದಶ ವಿದ್ಯೆಗಳು ಅಂತಾನು ಹೇಳ್ತಾರೆ. ಆಗ ಆಯುರ್ವೇದೋ ಧನುರ್ವೇದೋ ಗಾಂಧರ್ವಶ್ಚಿತ ತೇ ತ್ರಯ ಅರ್ಥಶಾಸ್ತ್ರಂ ತಥಾ ಚತುರ್ಥಂತು ಅಷ್ಟಾದಶ ಇವತಾಹ. ಇಲ್ಲಿಗೆನೆ ಆಯುರ್ವೇದ, ಧನುರ್ವೇದ, ಗಾಂಧರ್ವ ಮತ್ತು ಅರ್ಥಶಾಸ್ತ್ರವನ್ನು ಸೇರಿಸಿದ್ರೆ ಅದು 18 ವಿದ್ಯೆಗಳಾಗಿ ಕನ್ವರ್ಟ್ ಆಗುತ್ತೆ. ಜ್ಞೇಯ ಬ್ರಹ್ಮರ್ಷಯ ಪೂರ್ವಂ ತೇಭ್ಯೋ ದೇವರ್ಷಯ ಪುನಃ ರಾಜರ್ಷಯ ಪುನಸ್ತೇಭ್ಯ ಋಷಿ ಪ್ರಕೃತಯ ತ್ರಯ. ಒಟ್ಟು 3 ತರದ ಋಷಿಗಳಿದ್ದಾರೆ ಅಂತ. ಒಂದು ಬ್ರಹ್ಮರ್ಷಿ, ಒಂದು ದೇವರ್ಷಿ, ಒಂದು ರಾಜರ್ಷಿ. ಬ್ರಹ್ಮರ್ಷಿಗಳು ಅಂದ್ರೆ ವೇದವನ್ನ ಪಡೆದು ಅಧ್ಯಯನ ಮಾಡಿದವರು. ದೇವಋಷಿಗಳು ಅಂತಂದ್ರೆ ದೇವತೆಗಳಾಗಿ ಋಷಿಗಳಾದವರು. ರಾಜರ್ಷಿ ಅಂದ್ರೆ ರಾಜಕರ್ತವ್ಯವನ್ನು ನಿರ್ವಹಿಸ್ತಾ ಋಷಿಯಾಗಿಯೂ ಕೂಡ ಕರ್ತವ್ಯ, ಜನಕಾದಿಗಳು. ದೇವರ್ಷಿ ಅಂದ್ರೆ ನಾರದಾದಿಗಳು. ಬ್ರಹ್ಮರ್ಷಿಗಳು ಅಂದ್ರೆ ವಸಿಷ್ಠಾದಿಗಳು. ಹೀಗೆ 3 ತರದ ಋಷಿಗಳಿದ್ದಾರೆ, ಅದು ಪ್ರಾಕೃತಿಕವಾದ ನಿಯಮ. ಇತಿ ಶಾಖಾ ಸಮಾಖ್ಯಾತಾ ಶಾಖಾ ಭೇದಾಸ್ತಥೈವ ಚ ಕರ್ತಾರಶ್ಚೈವ ಶಾಖಾನಾಂ ಭೇದ ಹೇತುಸ್ತಥೋದಿತ. ಇತಿ ಈ ರೀತಿ ಶಾಖೆಗಳ ವಿಭಾಗಗಳ ಬಗ್ಗೆ, ಶಾಖಾ ಭೇದಗಳ ಬಗ್ಗೆ ಶಿಷ್ಯರಿಂದ ಅದು ಮುಂದುವರೆದ ಬಗ್ಗೆ ನಾವು ನೋಡಿದ್ವಿ. ಶಾಖಾನಾಂ ಕರ್ತಾರ, ಈ ಶಾಖೆಗಳ ವಿಭಾಗ ಆದ ಮೇಲೆ ಅದನ್ನು ಮುಂದುವರಿಸಿದವರ ಹೆಸರುಗಳನ್ನು ಕೂಡ ಕೆಲವು ನಾವು ಕೇಳ್ತಾ ಬಂದ್ವಿ. ಯಾಕೆ ಇಷ್ಟು ಶಾಖೆಗಳಾದವು ಅನ್ನೋದು ಕೂಡ ನಮಗೆ ಅದರಿಂದನೇ ಗೊತ್ತಾಯಿತು. ಸರ್ವ ಮನ್ವಂತರೇಶ್ವೇವಂ, ಇದು ಕೇವಲ ಯಾವುದೋ ಒಂದು ಮನ್ವಂತರದಲ್ಲ, ಪ್ರತಿ ಮನ್ವಂತರದಲ್ಲೂ ವೇದಗಳು ವಿಭಾಗವಾಗ್ತವೆ. ಶಿಷ್ಯರು ಅದನ್ನ ಬೆಳೆಸ್ಕೊಂಡು ಹೋಗ್ತಾರೆ, ಅದರ ಶಾಖೆಗಳು ವಿಭಾಗವಾಗಿ ಲೋಕದಲ್ಲಿ ಇಷ್ಟೆಲ್ಲ ವಿಸ್ತಾರಕ್ಕೆ ಬರುತ್ತೆ ಜ್ಞಾನ ಅನ್ನೋದು. ಪ್ರಾಜಾಪತ್ಯ ಶ್ರುತಿರ್ನಿತ್ಯ ತದ್ವಿಕಲ್ಪಾಸ್ತ್ವಿಮೇ ದ್ವಿಜ. ಇದು ಈ ಶಾಖೆಗಳು 1137 ಏನಿದೆ, ಅದು ಅಷ್ಟು ಶಾಖೆಗಳು ಮತ್ತೆ ಮತ್ತೆ ಪ್ರತಿ ಮನ್ವಂತರದಲ್ಲಿ ಆಗುವುದರ ಜೊತೆಗೆ ವ್ಯತ್ಯಾಸ ಅಂದ್ರೆ ಮಂತ್ರದಲ್ಲಿ ವ್ಯತ್ಯಾಸ ಇರುವುದಿಲ್ಲ. ಅದು ಒಂದೇ ಮಂತ್ರವೇ ಬೇರೆ ಬೇರೆ ಕಾಲದಲ್ಲಿ ಮತ್ತೆ ಮತ್ತೆ ಅಭಿವ್ಯಕ್ತಿ ಆಗ್ತಾ ಇರುತ್ತೆ. ಈ ಶ್ರುತಿಗಳು ನಿತ್ಯ, ಪ್ರಾಜಾಪತ್ಯ ಶ್ರುತಿರ್ ನಿತ್ಯ, ಇದು ನಿತ್ಯ ಅಂದ್ರೆ ಅಪೌರುಷೇಯವಾದದ್ದು,
ಸೃಷ್ಟಿಯಾಗುವಂಥವುಗಳಲ್ಲ, ನಿತ್ಯ ಇರುವಂಥವುಗಳು. ತದ್ವಿಕಲ್ಪಿತ ವಿಮೇ ದ್ವಿಜ ತದ್ವಿಕಲ್ಪಾ. ಇನ್ನೇನೇ ವಿಭಾಗಗಳನ್ನ ಹೇಳಿದ್ರು ಕೂಡ ಅದು ಇದರದ್ದೇ ಬೇರೆ ಬೇರೆ ಮುಖಗಳಿರ್ತವೆ. ಹೆಸರು ಒಂಚೂರು ಚೇಂಜ್ ಆಗುತ್ತೆ, ಶಾಖೆಗಳಲ್ಲಿ ಕೆಲವು ಮಂತ್ರಗಳು ಚೇಂಜ್ ಆಗ್ತವೆ, ಆದ್ರೆ ಶ್ರುತಿ ನಿತ್ಯವೇ ಆಗಿರುತ್ತೆ. ಏತತ್ತೆ ಖಚಿತಂ ಸರ್ವಂ ಯತ್ ಪೃಷ್ಟೋಹಮಿಹ ತ್ವಯಾ. ನೀನೇನ್ ಕೇಳಿದ್ಯೋ ಅದಕ್ಕೆ ನಾನು ಶಾಖೆಗಳ ಭೇದವನ್ನ, ಅದರ ವಿಸ್ತಾರವನ್ನ, ಅದರ ಋಷಿ ಪರಂಪರೆಯನ್ನ ಅಷ್ಟನ್ನು ಹೇಳಿದ್ದೇನೆ. ಮೈತ್ರೇಯ ವೇದ ಸಂಬಂಧ ಕಿಮನ್ಯತ್ ಕಥೆಯಾಮಿತೆ. ವೈದಿಕ ವಿಷಯಗಳನ್ನ ನಾನು ಇಷ್ಟು ಬಿಡಿಸಿ ಹೇಳಿದೆ. ಇನ್ನೇನಾದ್ರೂ ನಿನಗೆ ಪ್ರಶ್ನೆ ಇದ್ರೆ ಅದನ್ನು ಕೇಳಬಹುದು ಅಂತ ಮುಂದಿನ ಮಾತುಗಳನ್ನ ಹೇಳ್ತಾನೆ. ಮತ್ತೆ ಅದನ್ನ ನಾಳೆಯ ಚಿಂತನೆಯಲ್ಲಿ ಅನುಸಂಧಾನ ಮಾಡೋಣ. ಶ್ರೀಹರಿಪ್ರಿಯತಾಂ ಶ್ರೀಕೃಷ್ಣ ಅರ್ಪಿತಮಸ್ತು.